ಈ ಕೇಸಲ್ಲಿ ಒಟ್ಟು 3 ಪಾರ್ಟ್ಗಳಿದ್ದಾವೆ, ನಾವು ಗಮನಿಸಬಹುದು. ಒಂದು ಕಿಡ್ನ್ಯಾಪ್ನ ಹಂತ. ಈ ದೃಶ್ಯ ಏನು ನೋಡ್ತಾ ಇದ್ದೀರಿ, ಆರೋಪಿ ಪವಿತ್ರ ಗೌಡ ಇವರನ್ನು ಆಸ್ಪತ್ರೆಯ ಒಳಕ್ಕೆ ಕರ್ಕೊಂಡು ಹೋಗ್ತಾ ಇರುವಂಥ ದೃಶ್ಯವನ್ನು ನೋಡ್ತಾ ಇದ್ದೀರಿ ನೀವು. ಆರೋಪಿ ಪವಿತ್ರ ಗೌಡ ಅವರನ್ನು ಆಸ್ಪತ್ರೆಯ ಒಳಗೆ ಕರ್ಕೊಂಡು ಹೋಗ್ತಾ ಇರುವಂಥ ದೃಶ್ಯ ನೋಡ್ತಾ ಇದ್ದೀರಿ. ಆರೋಪಿ ಪವಿತ್ರ ಗೌಡ, ದರ್ಶನ್ ಅವರು ಪೊಲೀಸ್ ಜೀಪಲ್ಲಿರುವಂಥ ದೃಶ್ಯವೂ ಕೂಡ ಈಗ ಲಭ್ಯ ಆಗಿದೆ, ಅದನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಪೊಲೀಸ್ ಜೀಪ್ನಲ್ಲಿ ದರ್ಶನ್ ಇರುವಂಥ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಆರೋಪಿ ದರ್ಶನ್ ಅವರು ಪೊಲೀಸ್ ಜೀಪಲ್ಲಿರೋದನ್ನು ನೋಡ್ತಾ ಇದ್ದೀರಿ. ಆರೋಪಿಯನ್ನು ಕರ್ಕೊಂಡು ಬಂದ ಸಂದರ್ಭದ ದೃಶ್ಯಗಳಿವು. ಪೊಲೀಸ್ ಜೀಪಲ್ಲಿ ದರ್ಶನ್ ಇರೋದನ್ನು ಗಮನಿಸ್ತಾ ಇದ್ದೀರಿ. ಇವತ್ತು ಬೆಳಗ್ಗೆ ಅವರನ್ನು ಅರೆಸ್ಟ್ ಮಾಡಲಾಯಿತು, ಅನಂತರ ಸುದೀರ್ಘವಾಗಿ ವಿಚಾರಣೆಗೆ ಒಳಪಡಿಸಲಾಯಿತು. ಸದ್ಯ ಅವರನ್ನು ವೈದ್ಯಕೀಯ ಪರೀಕ್ಷೆಗಾಗಿ ಕರೆತರಲಾಗಿದೆ. ಈ ಮಧ್ಯೆ ಒಂದಿಷ್ಟು ದೃಶ್ಯಗಳು ಕೂಡ ಸಿಗ್ತಾ ಇದ್ದಾವೆ. ಪೊಲೀಸ್ ಜೀಪಲ್ಲಿ ಪೇಲವ ಮುಖದೊಂದಿಗೆ ಕೂತಿರುವಂಥ ದರ್ಶನ್ ಅವರನ್ನು, ನಿಸ್ತೇಜ ಮುಖದೊಂದಿಗೆ ಕೂತಿರುವಂಥ ದರ್ಶನ್ ಅವರನ್ನು ನೀವು ಗಮನಿಸ್ತಾ ಇದ್ದೀರಿ. ನ್ಯೂಸ್ ಫಸ್ಟ್ಗೆ ಎಕ್ಸ್ಕ್ಲೂಸಿವ್ ಆಗಿ ಈ ದೃಶ್ಯಗಳು ಲಭ್ಯ ಆಗಿದೆ. ಪೊಲೀಸ್ ಜೀಪಲ್ಲಿ ಆರೋಪಿ ದರ್ಶನ್ ಇರುವಂಥ ದೃಶ್ಯವನ್ನು ನೋಡ್ತಾ ಇದ್ದೀರಿ. ನಿನ್ನೆವರೆಗೂ ಕೂಡ ಚಾಲೆಂಜಿಂಗ್ ಸ್ಟಾರ್ ದರ್ಶನ್, ಈಗ ಕೊಲೆ ಕೇಸ್ನ ಆರೋಪಿ ದರ್ಶನ್. ಸದ್ಯ ಅವರು ಪೊಲೀಸ್ ಜೀಪಲ್ಲಿ ಇರುವಂಥ ದೃಶ್ಯವನ್ನು ಎಕ್ಸ್ಕ್ಲೂಸಿವ್ ಆಗಿ ಗಮನಿಸ್ತಾ ಇದ್ದೀರಿ. ಅನಗತ್ಯ ಗೊಂದಲಗಳು ಸೃಷ್ಟಿಯಾಗಬಾರದು ಅನ್ನೋ ಕಾರಣಕ್ಕಾಗಿ ಪೊಲೀಸರು ಬಹಳಷ್ಟು ಮುನ್ನೆಚ್ಚರಿಕಾ ಕ್ರಮವನ್ನು ಕೂಡ ತೆಗೆದುಕೊಳ್ಳುತ್ತಾ ಇದ್ದಾರೆ. ಕಾರಣ, ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ನ ಮುಂದೆ ದರ್ಶನ್ ಅಭಿಮಾನಿಗಳು ಜಮಾಯಿಸಿ ಅಲ್ಲೊಂದು ಘೋಷಣೆಯೆಲ್ಲ ಕೂಗುವಂಥ ಪ್ರಯತ್ನಗಳನ್ನು ಮಾಡಿದರು. ಇಲ್ಲೂ ಕೂಡ ಅಂಥದ್ದೇ ಸ್ಥಿತಿ ಬರಬಾರದು ಅಂತ ಪೊಲೀಸರು ಮುನ್ನೆಚ್ಚರಿಕಾ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ನೋಡ್ತಾ ಇದ್ದೀರಿ, ಹೆಚ್ಚುವರಿ ಪೊಲೀಸರನ್ನು ಕರ್ತವ್ಯಕ್ಕಾಗಿ ನಿಯೋಜಿಸಲಾಗಿದೆ. ಕರೆತರೋ ಸಂದರ್ಭದಲ್ಲೂ ಕೂಡ ಬಹಳಷ್ಟು ಭದ್ರತಾ ವ್ಯವಸ್ಥೆಯನ್ನು ಹೆಚ್ಚು ಮಾಡಲಾಗಿದೆ. ಅದೆಲ್ಲವನ್ನು ಕೂಡ ಗಮನಿಸಬಹುದು. ಜೀಪಲ್ಲಿ ಕೂತಿರುವಂಥ ಆರೋಪಿ ದರ್ಶನ್ ಅವರನ್ನು ಕೂಡ ನೀವೀಗ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಪೊಲೀಸರು ಬಹಳಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ. ದರ್ಶನ್ ಅವರನ್ನು ಮೆಡಿಕಲ್ ಟೆಸ್ಟ್ಗೆ ಕರ್ಕೊಂಡು ಬರುವಂಥ ಸಂದರ್ಭದಲ್ಲಿ ಅನಗತ್ಯ ಗೊಂದಲಗಳು, ಸಮಸ್ಯೆಗಳು ಸೃಷ್ಟಿಯಾಗಬಾರದು ಅನ್ನೋ ಕಾರಣಕ್ಕಾಗಿ ಫ್ರಂಟ್ ಗೇಟಲ್ಲಿ ಅವರನ್ನು ಕರ್ಕೊಂಡು ಬಂದಿಲ್ಲ, ಬ್ಯಾಕ್ ಗೇಟ್ ಮುಖಾಂತರ ಅವರನ್ನು ಆಸ್ಪತ್ರೆಯ ಒಳಕ್ಕೆ ಕರ್ಕೊಂಡು ಹೋಗಿದ್ದಾರೆ ಅನ್ನುವಂಥ ಡೀಟೇಲ್ ಕೂಡ ಈಗ ಸಿಗ್ತಾ ಇರೋದು. ಮತ್ತೊಂದೆಡೆ ಪವಿತ್ರ ಗೌಡ ಅವರನ್ನು ಕರ್ಕೊಂಡು ಬಂದಿರೋದನ್ನು ಕೂಡ ನೋಡ್ತಾ ಇದ್ದೀರಿ. ಪವಿತ್ರ ಗೌಡ ಈ ಕೇಸ್ನ ಸಹ ಆರೋಪಿ, ಅವರನ್ನು ಕೂಡ ಕರ್ಕೊಂಡು ಹೋಗ್ತಾ ಇರೋದನ್ನು ಪೊಲೀಸರು, ಮಹಿಳಾ ಸಿಬ್ಬಂದಿ ಕರ್ಕೊಂಡು ಹೋಗ್ತಾ ಇರೋದನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.